ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಕಂಟಿನ್ಯೂಸ್ ಮೂರನೇ ಟ್ರೇಡಿಂಗ್ ಸೆಷನ್ನಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿನಲ್ಲಿ 468 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಮತ್ತೆ ಆಲ್ ಟೈಮ್ ಹೈ ಹತ್ರ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಮಂಗಳವಾರದ ದಿನ ಮಾರ್ಕೆಟ್ನಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು ಅದನ್ನು ಮಾರ್ಕೆಟ್ 3 ದಿನಗಳಲ್ಲಿ ಕವರ್ ಮಾಡಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 1600ಕ್ಕೂ ಹೆಚ್ಚಿನ ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 511 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಮತ್ತೆ NDA ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಿರೋದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆಯೇ ಅದರ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಪಾಲಿಸೀಸ್ಗಳಲ್ಲಿ ಹೆಚ್ಚಿನ ಒಂದು ಚೇಂಜ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ, ಆದ್ದರಿಂದ ಮಾರ್ಕೆಟ್ ರಿಕವರ್ ಆಗ್ತದೆ. ಹಾಗೆ ಇವತ್ತು RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಡಿಸಿಷನ್ ಕೂಡ ಬಂದಿದೆ. ಅದು ಕೂಡ ಮಾರ್ಕೆಟ್ಗೆ ಫೇವರೇಬಲ್ ಆಗಿತ್ತು. ಯಾವುದೇ ರೀತಿಯ ರೇಟ್ ಕಟ್ RBIನ ಕಡೆಯಿಂದ ನೋಡೋದಕ್ಕೆ ಸಿಗಲಿಲ್ಲ. ಬಟ್ 2025ರ ಫಿನಾನ್ಷಿಯಲ್ ಇಯರ್ನ GDP ಗ್ರೋತ್ ಫೋರ್ಕಾಸ್ಟನ್ನು RBI ಇನ್ಕ್ರೀಸ್ ಮಾಡಿದ್ದಾರೆ. 7.2% GDP ಗ್ರೋತ್ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಆಗ್ಬೋದು ಅಂತ RBI ತಮ್ಮ ಒಂದು ಪ್ರಿಡಿಕ್ಷನನ್ನು ಮಾಡಿದ್ದಾರೆ. ಈ ಮುಂಚೆ 7% GDP ಗ್ರೋತ್ನ ಪ್ರಿಡಿಕ್ಷನ್ RBI ಕಡೆಯಿಂದ ಬಂದಿತ್ತು. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 4.5%ನಷ್ಟು ಹಣದುಬ್ಬರ ಇನ್ಫ್ಲೇಷನ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು RBIನ ಒಂದು ಎಸ್ಟಿಮೇಷನ್ ಆಗಿರುತ್ತೆ. ಆಗಸ್ಟ್ 8ಕ್ಕೆ ಮತ್ತೊಂದು RBI ಮಾನಿಟರಿ ಪಾಲಿಸಿ ಮೀಟಿಂಗ್ ಇರುತ್ತೆ. ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಈ ಒಂದು ಮೀಟಿಂಗ್ನಲ್ಲಿ ಕೂಡ ಯಾವುದೇ ರೀತಿಯ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಏನಾಗುತ್ತೆ ಆ ಒಂದು ಮೀಟಿಂಗ್ನಲ್ಲಿ ರೇಟ್ ಕಟ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಫೆಡ್ ಯಾವ ರೀತಿಯಲ್ಲಿ ಡಿಸಿಷನ್ಸ್ಗಳನ್ನು ತಗೋತಾರೆ ಅದನ್ನು ಕೂಡ RBI ಮಾನಿಟರ್ ಮಾಡ್ತಾರೆ. ಅದರ ಬೇಸಿಸ್ ಮೇಲೆ RBI ಡಿಸಿಷನ್ಸ್ಗಳನ್ನು ತಗೊಳ್ಳುವಂಥ ಚಾನ್ಸಸ್ ಇದೆ. ಹಾಗೆ ನೀವು ದೊಡ್ಡ ಅಮೌಂಟ್ನ FD ಮಾಡಬೇಕು ಅಂತ ಇದ್ರೆ 3ರಿಂದ 5 ವರ್ಷಕ್ಕೆ FDಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ರೆ ಈಗಲೇ ಇನ್ವೆಸ್ಟ್ಮೆಂಟನ್ನು ಮಾಡೋದು ಒಳ್ಳೆಯದು. ಯಾಕೆಂದರೆ RBI ರೇಟ್ ಕಟ್ಟನ್ನು ಸ್ಟಾರ್ಟ್ ಮಾಡಿಕೊಂಡಾಗ FD ಮತ್ತು RD ಮೇಲಿನ ಇಂಟ್ರೆಸ್ಟ್ ರೇಟ್ ಕೂಡ ಕಟ್ ಆಗುತ್ತೆ. ಆದ್ದರಿಂದ ನೀವು 0.5ರಿಂದ 1% ಕಡಿಮೆ ಇಂಟ್ರೆಸ್ಟ್ನಲ್ಲಿ ಇನ್ವೆಸ್ಟ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ನೀವೊಂದು ಲಾಂಗ್ ಡ್ಯೂರೇಷನ್ಗೆ FDಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ರೆ ಈಗಲೇ ಆ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಜೂನ್ 4ಕ್ಕೆ ಮಾರ್ಕೆಟ್ನಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು ಆ ಒಂದು ವೀಕ್ನೆಸ್ನ ಅಡ್ವಾಂಟೇಜನ್ನು ತಗೊಂಡು ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೆ ಒಂದು ಲೆವೆಲಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಸಾಕಷ್ಟು ಜನ ಲಂಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಿದರು. ಬಟ್ ಪ್ಲಾಟ್ಫಾರ್ಮ್ಗಳು ಜೂನ್ 5ರ NAV ಏನಿದೆ ಅದನ್ನು ಅಲೋಕೇಟ್ ಮಾಡಿದ್ದಾರೆ. ಜೂನ್ 4ಕ್ಕೆ ಸಾಕಷ್ಟು ಮ್ಯೂಚುವಲ್ ಫಂಡ್ ಆರ್ಡರ್ಸ್ಗಳು ಬಂದಿತ್ತು. ಅದನ್ನು ಪ್ರೋಸೆಸ್ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಆದ್ದರಿಂದ ಕೆಲವೊಂದಿಷ್ಟು ಆರ್ಡರ್ಗಳಿಗೆ ಜೂನ್ 5ರ NAVಯನ್ನು ಅಲೋಕೇಟ್ ಮಾಡಿದ್ದಾರೆ. ಸೊ ಡಿಪ್ನಲ್ಲಿ ಬೈಯಿಂಗನ್ನು ಮಾಡಬೇಕು ಅಂತ ಇದ್ದವ್ರಿಗೆ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ ಆಗಿದೆ. ಸೊ ಈ ಒಂದು ಡಿಲೇನಿಂದ ಸಾಕಷ್ಟು ಜನ ಡಿಪ್ಪನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಇದು ಮ್ಯೂಚುವಲ್ ಫಂಡ್ಗಳ ಡಿಸ್ಅಡ್ವಾಂಟೇಜ್ ಕೂಡ ಆಗಿರುತ್ತೆ. ನಾವು ಡೈರೆಕ್ಟಾಗಿ ಸ್ಟಾಕ್ಗಳನ್ನು ETFಗಳನ್ನು ಬೈ ಮಾಡಿಕೊಂಡಾಗ ಯಾವಾಗ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇರುತ್ತೆ ಆ ಒಂದು ಲೆವೆಲ್ನಲ್ಲಿ ಬೈ ಮಾಡ್ಬೋದಾಗುತ್ತೆ. ಬಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಆ ದಿನದ ಕೊನೆಯಲ್ಲಿ ಮಾರ್ಕೆಟ್ ಯಾವ ಒಂದು ಲೆವೆಲಲ್ಲಿ ಇರುತ್ತೆ ಆ ಒಂದು ಲೆವೆಲ್ನಲ್ಲಿ NAVಯನ್ನು ಬೈ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಜೂನ್ 4ರ NAV ಅಲೋಕೇಟ್ ಆಗಿದ್ದರೂ ಕೂಡ ಇನ್ವೆಸ್ಟರ್ಸ್ಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಜೂನ್ 5ರ NAV ಅಲೋಕೇಟ್ ಆಗಿದೆ. ಅಂದರೆ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ 400ರಿಂದ 500 ಪಾಯಿಂಟ್ಗಳ ರಿಕವರಿ ಬಂದಿತ್ತು. ಅದಾದಮೇಲೆ ಅಲೋಕೇಶನ್ ನೋಡೋದಕ್ಕೆ ಸಿಗ್ತದೆ. ಇದೆಲ್ಲ ಒಂದು ಕಡೆ ಇನ್ವೆಸ್ಟರ್ಸ್ಗಳಿಗೆ ಡಿಸಪಾಯಿಂಟ್ಮೆಂಟನ್ನು ಮಾಡುತ್ತೆ. ಪ್ಲಾಟ್ಫಾರ್ಮ್ಗಳು ಜಸ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಆರ್ಡರ್ಗಳು ಬಂದಿತ್ತು, ಅದನ್ನು ನಾವು ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ನಾವು ಗ್ರೋ ಝೀರೋದ ಈ ರೀತಿಯ ಪ್ಲಾಟ್ಫಾರ್ಮ್ಗಳಿಂದ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಅವರು ಆರ್ಡರ್ ಬಂದಿದ ತಕ್ಷಣ ಆ ಆರ್ಡರನ್ನು ಎಕ್ಸ್ಚೇಂಜಸ್ಗಳಿಗೆ ಕಳಿಸ್ತಾರೆ. ಬಟ್ ಎಕ್ಸ್ಚೇಂಜಸ್ನಲ್ಲಿ ಸಾಕಷ್ಟು ಆರ್ಡರ್ ಪೆಂಡಿಂಗ್ ಇದ್ದಾಗ ಅದೇ ದಿನ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗಳಿಗೆ ಎಲ್ಲೋ ಒಂದು ಕಡೆ ಡಿಸ್ಅಡ್ವಾಂಟೇಜ್ ಆಗ್ತದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ M&M ಟಾಪ್ ಗೇನರ್ ಆಗಿತ್ತು. 6%ನಷ್ಟು ಅಪ್ಸೈಡ್ M&M ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ವಿಪ್ರೋ ಕೂಡ ಇವತ್ತು 5%ನಷ್ಟು ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ವಿಪ್ರೋ $500 ಮಿಲಿಯನ್ ಒಂದು ಕಾಂಟ್ರಾಕ್ಟನ್ನು ತಗೊಂಡಿದ್ದಾರೆ. US ಕ್ಲೈಂಟ್ನೊಂದಿಗೆ ಒಂದು ಡೀಲನ್ನು ವಿಪ್ರೋ ಸೈನ್ ಮಾಡಿದ್ದಾರೆ. ಈ ಒಂದು ಡೀಲ್ ಸೈನ್ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಇನ್ನೂ ವಿಪ್ರೋನಲ್ಲಿ ತಮ್ಮ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿಲ್ಲ. ಮಾರ್ಗನ್ ಸ್ಟ್ಯಾನ್ಲಿ ಅಂಡರ್ ವೈಟ್ ರೇಟಿಂಗನ್ನು ಮೇಂಟೈನ್ ಮಾಡಿ 421ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈಗಿನ ಪ್ರೈಸ್ನಿಂದ 9%ನಷ್ಟು ಕರೆಕ್ಷನ್ ವಿಪ್ರೋನಲ್ಲಿ ಬರ್ಬೋದು ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ಹಾಗೆ ಇನ್ವೆಸ್ಟೆಕ್ ಕೂಡ ಸೆಲ್ ಕಾಲನ್ನು ಕೊಟ್ಟಿದ್ದು 460ರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಈ ಒಂದು ಡೀಲ್ನಿಂದ ವಿಪ್ರೋನ ರೆವೆನ್ಯೂ ಸಿಂಗಲ್ ಡಿಜಿಟ್ನಲ್ಲಿ ಗ್ರೋ ಆಗುತ್ತೆ. ಬಟ್ ಅಷ್ಟೊಂದು ಇಂಪಾರ್ಟೆನ್ಸ್ ಈ ಒಂದು ಡೀಲ್ಗೆ ಇರೋದಿಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ವಿಪ್ರೋ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5%ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ವಿಪ್ರೋ ತಮ್ಮ ಒಂದು ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಬರುತ್ತೆ. ಬಟ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಮತ್ತೆ ಒಂದು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ.
ಟೆಕ್ ಮಹೀಂದ್ರ ಕೂಡ ಈಗ 4.5% ಗೇನ್ ಆಗಿದೆ. ಇನ್ಫೋಸಿಸ್ನಲ್ಲಿ ಕೂಡ 4% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 4% ಗೇನ್ ಆಗಿದೆ. ಇವತ್ತಿನ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಕೇವಲ 2 ಸ್ಟಾಕ್ಸ್ ಮಾತ್ರ ನೋಡೋದಕ್ಕೆ ಸಿಗ್ತದೆ. SBI ಲೈಫ್ 1%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ನಲ್ಲಿ ಎಲ್ಲ ಸೆಕ್ಟರ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಫಿನಾನ್ಸ್ನಲ್ಲಿ ಕೂಡ ಇವತ್ತು 3.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನಾನ್ಸ್ ತಮ್ಮ ಹೌಸಿಂಗ್ ಫರ್ಮ್ನ IPO ತರಬೇಕು ಅಂತ ಪ್ಲಾನ್ಸ್ ಅನ್ನ ಮಾಡಿದ್ರು. ಆ ಒಂದು ಪ್ಲಾನ್ಗೆ ಈಗ ಬೋರ್ಡ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಆದಷ್ಟು ಬೇಗ ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPO ಬರುವಂಥ ಚಾನ್ಸಸ್ ಇದೆ. ಈ ಒಂದು IPO ಇಶ್ಯೂ ಸೈಜ್ 4,000 ಕೋಟಿ ಅರೌಂಡ್ ಅಲ್ಲಿ ಇರುವಂಥ ಚಾನ್ಸಸ್ ಇದೆ. ಸೆಪ್ಟೆಂಬರ್ 2025 ವೇಳೆಗೆ ಈ ಒಂದು IPO ಮಾರ್ಕೆಟ್ನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೆಬಿ ಕಡೆಯಿಂದ ಅಪ್ರೂವಲ್ ಸಿಗಬೇಕಾಗುತ್ತೆ. ಅದಾದಮೇಲೆ ಮಾರ್ಕೆಟ್ ಕಂಡೀಷನ್ನ ಬೇಸಿಸ್ ಮೇಲೆ ಬಜಾಜ್ ಫಿನಾನ್ಸ್ ಈ ಒಂದು IPOನ ಲಾಂಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಎಲೆಕ್ಷನ್ಗೂ ಮುಂಚೆ ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಅನ್ನು GST ಅಂಡರಲ್ಲಿ ತರಬೇಕು ಅನ್ನುವಂಥ ಪ್ಲಾನ್ಸ್ ಅನ್ನು ಮಾಡ್ತಿದ್ರು. ಆ ರೀತಿಯಲ್ಲಿ ಏನಾದರೂ ನ್ಯಾಚುರಲ್ ಗ್ಯಾಸ್ GST ಅಂಡರಲ್ಲಿ ಬಂದರೆ ಅದರ ಒಂದು ಡೈರೆಕ್ಟ್ ಬೆನಿಫಿಟ್ ಗೇಲ್ MGL ನಂತ ಸ್ಟಾಕ್ಗಳಿಗೆ ಸಿಗುತ್ತೆ ಅಂತ ಸಿಟಿ ಬ್ರೋಕರೇಜ್ ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಸೊ ಈಗ ನಮಗೆ ನ್ಯಾಚುರಲ್ ಗ್ಯಾಸ್ನ ಮೇಲೆ ವ್ಯಾಟ್ ಅಪ್ಲಿಕೇಬಲ್ ಆಗೋದು ಕಾಣಿಸುತ್ತೆ. ಕೆಲವೊಂದಿಷ್ಟು ಸ್ಟೇಟ್ಗಳು ನ್ಯಾಚುರಲ್ ಗ್ಯಾಸ್ನ ಮೇಲೆ ವ್ಯಾಟ್ ಅನ್ನು ಅಪ್ಲೈ ಮಾಡ್ತಾರೆ. ಡೆಲ್ಲಿ ಅಂತ ಸ್ಟೇಟ್ಗಳಲ್ಲಿ CNG ಮೇಲೆ ಯಾವುದೇ ರೀತಿಯ ವ್ಯಾಟ್ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಮುಂಬೈನಲ್ಲಿ ವ್ಯಾಟ್ ಅಪ್ಲಿಕೇಬಲ್ ಇರುತ್ತೆ. ಸೊ ಈಗ GST ಅಂಡರಲ್ಲಿ ನ್ಯಾಚುರಲ್ ಗ್ಯಾಸ್ ಬಂದರೆ ಸೊ ಸ್ಟೇಟ್ಗಳು ಸಪರೇಟ್ ಟ್ಯಾಕ್ಸ್ ಅನ್ನು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಗ ಮಹಾನಗರ್ ಗ್ಯಾಸ್ ಏನು ಮಹಾರಾಷ್ಟ್ರದಲ್ಲಿ ಆಪರೇಷನ್ ಅನ್ನು ಮಾಡ್ತಾರೆ ಅವರು ಈ ಒಂದು ವ್ಯಾಟ್ನಿಂದ ಎಸ್ಕೇಪ್ ಆಗ್ಬೋದಾಗುತ್ತೆ. ಹಾಗೆ ಅವ್ರಿಗೆ ಮಾರ್ಜಿನ್ಸ್ ಕೂಡ ಸೇವ್ ಆಗುತ್ತೆ. ಆದ್ದರಿಂದ ಗೇಲ್ MGL ನಂತ ಸ್ಟಾಕ್ಗಳಿಗೆ ಇದು ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಸಿಟಿ ಬ್ರೋಕರೇಜ್ನ ಒಂದು ವ್ಯೂ ಆಗಿದೆ. ಸೊ ಗೇಲ್ ಇವತ್ತು 2% ಗೇನ್ ಆಗಿದೆ. ಜೂನ್ 4ಕ್ಕೆ 20% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಗೇಲ್ ರಿಕವರ್ ಆಗಿದೆ. MGLನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಯುನೋ ಮಿಂಡಾ ಚೈನೀಸ್ ಕಂಪನಿ ಜೊತೆಯಲ್ಲಿ ಒಂದು ಡೀಲನ್ನು ಸೈನ್ ಮಾಡಿದ್ರು. ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ 4-ವೀಲರ್ ಪೋರ್ಟ್ಫೋಲಿಯೋ ಎಕ್ಸ್ಪಾನ್ಷನ್ಗೆ ಈ ಒಂದು ಡೀಲ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಯುನೋ ಮಿಂಡಾ ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ನೋಮುರಾ ಈ ಒಂದು ಡೀಲ್ನ ನಂತರ ಯುನೋ ಮಿಂಡಾದಲ್ಲಿ 24% ಅಪ್ಸೈಡ್ ಪಾಸಿಬಿಲಿಟಿ ಇರುತ್ತೆ ಅಂತ 1063ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಇವತ್ತು ಯುನೋ ಮಿಂಡಾದಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 1050ರ ಲೆವೆಲ್ನವರೆಗೂ ಯುನೋ ಮಿಂಡಾ ಹೋಗಿತ್ತು. ಬಟ್ ಹೈಯರ್ ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 1% ಡೌನ್ ಸೈಡ್ನೊಂದಿಗೆ ಯುನೋ ಮಿಂಡಾ ಕ್ಲೋಸಿಂಗನ್ನು ಕೊಟ್ಟಿದೆ. PB ಫಿನ್ಟೆಕ್ನ CEOಗೆ ಸೆಬಿ ಕಡೆಯಿಂದ ಒಂದು ಶೋಕಾಸ್ ನೋಟಿಸ್ ಬಂದಿದೆ. 2022ರಲ್ಲಿ ದುಬೈನ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರು. PB ಫಿನ್ಟೆಕ್ನ ಸಬ್ಸಿಡರಿ ಕಂಪನಿ PB ಫಿನ್ಟೆಕ್ ದುಬೈ ಕಡೆಯಿಂದ ಈ ಒಂದು ಇನ್ವೆಸ್ಟ್ಮೆಂಟ್ ಬಂದಿತ್ತು. ಈ ಇನ್ವೆಸ್ಟ್ಮೆಂಟ್ನ ರಿಗಾರ್ಡಿಂಗ್ ಒಂದು ಶೋಕಾಸ್ ನೋಟಿಸ್ PB ಫಿನ್ಟೆಕ್ಗೆ ಬಂದಿತ್ತು. ಬಟ್ ಈ ನೋಟಿಸ್ ಬಂದಿದ ತಕ್ಷಣ ಅವರು ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಒಂದು ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಈ ಒಂದು ನೋಟಿಸ್ನಿಂದ ಆಗಲ್ಲ ಅಂತ. PB ಫಿನ್ಟೆಕ್ ನೆಗೆಟಿವ್ ಆಗಿ ಓಪನ್ ಆಗಿದ್ರು ಕೂಡ ಮ್ಯಾನೇಜ್ಮೆಂಟ್ನ ಕ್ಲಾರಿಫಿಕೇಶನ್ ನಂತರ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಈ ರೀತಿಯಲ್ಲಿ ನೋಟಿಸ್ಗಳು ಬಂದಾಗ ಅಥವಾ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಸ್ವಲ್ಪ ನಮಗೆ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸ್ಗಳನ್ನು ಕೊಟ್ಟರೆ ಸ್ಟಾಕ್ ಮತ್ತೆ ರಿಕವರ್ ಆಗುತ್ತೆ. ಸೊ ವೇದಾಂತ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಬೇಕು ಅಂತ ಇದ್ರು. 5 ಸೆಪರೇಟ್ ಎಂಟಿಟಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡುವಂಥ ಪ್ಲಾನ್ಸನ್ನು ವೇದಾಂತ ಹೊಂದಿದ್ರು. ವೇದಾಂತ ಸಾಕಷ್ಟು ಡೆಟ್ಟನ್ನು ಹೊಂದಿದೆ. ಆದ್ದರಿಂದ ಅವರು ಕ್ರೆಡಿಟರ್ಸ್ ಅಥವಾ ಬ್ಯಾಂಕರ್ಸ್ ಯಾರಿದ್ದಾರೆ ಅವರಿಂದ ಪರ್ಮಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ಸೊ ಆಲ್ಮೋಸ್ಟ್ 50%ನಷ್ಟು ಲೆಂಡರ್ಸ್ ಕ್ರೆಡಿಟರ್ಸ್ ಈ ಒಂದು ಡಿಮರ್ಜರ್ಗೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಡಿಮರ್ಜರ್ ಮಾಡಬೇಕು ಅಂದಾಗ 75%ನಷ್ಟು ಅಪ್ರೂವಲ್ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಅಪ್ರೂವಲನ್ನು ನಾವು ಪಡ್ಕೋತೀವಿ ಅಂತ ವೇದಾಂತ ತಿಳಿಸಿದ್ದಾರೆ. ಸೊ ಈ ಒಂದು ಅಪ್ರೂವಲ್ ಸಿಕ್ಕಿದ್ರೆ ಈಸಿಯಾಗಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಕೂಡ ಸಿಗುತ್ತೆ. ಯಾಕೆಂದರೆ ವೇದಾಂತದಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಸಾಕಷ್ಟು ಇದೆ. ಆದ್ದರಿಂದ ಈಸಿಯಾಗಿ ಅವರು ಯಾವುದೇ ರೀತಿಯ ರೆಸೊಲ್ಯೂಷನನ್ನು ಪಾಸ್ ಮಾಡ್ಕೋಬೋದಾಗುತ್ತೆ. ಅದಾದಮೇಲೆ NCLT ಅಪ್ರೂವಲ್ ಸಿಕ್ಕಿದ್ರೆ ವೇದಾಂತ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡ್ಬೋದಾಗುತ್ತೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. 52 ವೀಕ್ ಹೈ ಹತ್ರ ಈಗ ವೇದಾಂತ ಟ್ರೇಡ್ ಆಗ್ತಿದೆ. 2016ರಲ್ಲಿ UK ಟಾಟಾ ಕೆಮಿಕಲ್ ರಿಲೇಟೆಡ್ ಒಂದು ಸೇಫ್ಟಿ ಇನ್ಸಿಡೆಂಟ್ ನಡೆದಿತ್ತು. ಸೊ ಆ ಒಂದು ಇನ್ಸಿಡೆಂಟ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಕೂಡ ಆಗಿತ್ತು. ಸೊ ಅದರ ಒಂದು ರಿಲೇಟೆಡ್ ಈಗ UK ಕೋರ್ಟ್ ಟಾಟಾ ಕೆಮಿಕಲ್ಸ್ಗೆ 1.1 ಮಿಲಿಯನ್ ಪೌಂಡ್ನಷ್ಟು ಫೈನ್ ಅನ್ನು ಹಾಕಿದ್ದಾರೆ. ಈ ಒಂದು ನ್ಯೂಸ್ನಿಂದ ಟಾಟಾ ಕೆಮಿಕಲ್ಸ್ ನಲ್ಲಿ ಒಂದು ನೆಗೆಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಸ್ಟಾಕ್ ರಿಕವರ್ ಆಗಿದೆ. ಸೊ ಇದು ಟಾಟಾ ಕೆಮಿಕಲ್ಸ್ನ ಫಿನಾನ್ಷಿಯಲ್ಸ್ನ ಮೇಲೆ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಅನ್ನು ಹೆಚ್ಚಾಗಿ ತರೋದಿಲ್ಲ. ಬಟ್ ಸ್ಟಿಲ್ ಈ ರೀತಿಯ ಫೈನ್ಸ್ ಬಂದಾಗ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ನಲ್ಲಿ ಇರುತ್ತೆ. ಪೇಟಿಎಂನಲ್ಲಿ ಇವತ್ತು 10%ನಷ್ಟು ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಪೇಟಿಎಂನ ಸರ್ಕ್ಯೂಟ್ ಲಿಮಿಟನ್ನು 5%ಗೆ ರೆಸ್ಟ್ರಿಕ್ಟ್ ಮಾಡಿದ್ರು. ಸೊ ಮತ್ತೆ ಈಗ ಸ್ಟಾಕ್ ಸ್ಲೋ ಆಗಿ ರಿಕವರ್ ಆಗ್ತಿರೋದ್ರಿಂದ ಸರ್ಕ್ಯೂಟ್ ಲಿಮಿಟ್ ಇನ್ಕ್ರೀಸ್ ಆಗಿದೆ. ಸರ್ಕ್ಯೂಟ್ ಲಿಮಿಟ್ ಇನ್ಕ್ರೀಸ್ ಆಗ್ತಿದ್ದಂಗೆ 10%ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಟಿನ್ಯೂಸ್ 10%ನ ಅಪರ್ ಸರ್ಕ್ಯೂಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ಸರ್ಕ್ಯೂಟ್ ಲಿಮಿಟ್ 5%ಗೆ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ.
ಕ್ರೊನಾಕ್ಸ್ ಲ್ಯಾಬ್ ಸೈನ್ಸಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ₹30 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ಈ ಒಂದು IPO ಸೋಮವಾರದ ದಿನ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ 15-20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾರ್ಕೆಟ್ ಪಾಸಿಟಿವ್ ಇದ್ರೂ ಕೂಡ ಗ್ರೇ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.